ಭಾವನೆ ನಿಮಗೆ ಬರಬೇಕಾಗಿರೋದು ನೀವೊಂದು ಪವಿತ್ರವಾದ ರಾಜಕೀಯ ಪಕ್ಷದ ಸದಸ್ಯರು, ಪದಾಧಿಕಾರಿಗಳು ಇದ್ದೀರಿ, ಎಲ್ಲರೂ ಇದ್ದೀರಿ. ಆದರೆ ಇದೊಂದು ಪವಿತ್ರವಾದ ಪಕ್ಷ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಭಾರತ ದೇಶದ ಪರಿಕಲ್ಪನೆ ಕಾಶ್ಮೀರಿಂದ ಕನ್ಯಾಕುಮಾರಿ, ಕಚ್ನಿಂದ ಕೊಹಿಮಾ ಅಂತ ನೋಡಿ. ಕಚ್ ಅನ್ನೋದು ಗುಜರಾತಲ್ಲಿದೆ, ಕೊಹಿಮಾ ಅನ್ನೋದು ನಾಗಾಲ್ಯಾಂಡಲ್ಲಿದೆ. ಕಾಶ್ಮೀರು, ಕನ್ಯಾಕುಮಾರಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಭಾರತದ ಪರಿಕಲ್ಪನೆಯನ್ನ ನಮಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಮಹಾತ್ಮ ಗಾಂಧಿ ನೇತೃತ್ವದ ಸ್ವತಂತ್ರ ಹೋರಾಟದಲ್ಲಿ ನಮಗೆ ಈ ಒಂದು ಭವ್ಯವಾದ ಭಾರತ ನಮ್ಮ ಕೈಯಲ್ಲಿ ಬಂದಿದೆ. ಇದರಲ್ಲಿ 560 ರಾಜ ಮಹಾರಾಜರನ್ನೆಲ್ಲ ಒಂದುಗೂಡಿಸಿ ಈ ಗಣರಾಜ್ಯವನ್ನು ಸ್ಥಾಪನೆ ಮಾಡಬೇಕಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಸಹ ಬಹಳ ಶ್ರಮ ವಹಿಸಿ ಈ ರಾಷ್ಟ್ರವನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅಷ್ಟೊಂದು ಸುಲಭವಾಗಿ ರಾಷ್ಟ್ರ ಮಾಡೋಕ್ಕಾಗಲಿಲ್ಲ. ಸುಮಾರು 6-7 ಸಂಸ್ಥಾನಗಳು ಅಂದ್ರೆ ಮಹಾರಾಜರಿದ್ದಂಥವರು ನಾವು ಭಾರತ ದೇಶದಲ್ಲಿ ಬರೋಣ, ನಾವು ರಾಜ ಮಹಾರಾಜರಾಗಿ ಇರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಕಾಶ್ಮೀರು, ಗುಜರಾತಲ್ಲಿ ಇರ್ತಕ್ಕಂಥ ಜುನಾಗಢ್, ಭೋಪಾಲಲ್ಲಿ ಇರ್ತಕ್ಕಂಥ ನವಾಬರು, ಹೈದರಾಬಾದಲ್ಲಿ ಇರ್ತಕ್ಕಂಥ ನಿಜಾಮರು, ತ್ರಿವೇಂದ್ರಮಲ್ಲಿದ್ದಂಥ ಅಲ್ಲಿದ್ದ ಟ್ರಾವಂಕೂರ್ ಮಹಾರಾಜರು, ಮಾಲ್ಡಾದಲ್ಲಿ ನಮ್ಮ ಗನಿಕಾಂತ್ ಚೌಧರಿ ಅಂತಾನೆ ಇದ್ರು. ಅವರೆಲ್ಲರೂ ಸಹ ನಾವು ಭಾರತ ದೇಶದಲ್ಲಿ ಇರೋಲ್ಲ, ನಾವು ಹಾಗೆ ಇರ್ತೀವಿ ಅಂತ ಹೇಳಿ ಆಮೇಲೆ ಎಲ್ಲ ಮನವೊಲಿಸಿದಾಗ ಹೈದರಾಬಾದು ನಮ್ಗೆ 1 ವರ್ಷ ಬಿಟ್ಟು ನಮಗೆ ನಮ್ಮ ಭಾರತ ದೇಶದೊಳಗೆ ವಿಲೀನ ಆಯಿತು. ಕಾಶ್ಮೀರದಲ್ಲಿ ಸ್ವಲ್ಪ ಈಗಲೂ ಸಹ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಜುನಾಗಢ್ ಅವರು ಅಲ್ಲಿ ಹಿಂದೂ ಜನಸಂಖ್ಯೆ ಜಾಸ್ತಿ ಇದ್ರಿಂದ ರಾಜರು ಹಾಗೆ ಪಕ್ಕದಲ್ಲಿ ಕರಾಚಿಗೆ ಹೋಗಿ ಇವೆಲ್ಲವನ್ನ ಸೇರಿಸಿ ಭಾರತ ರಾಷ್ಟ್ರವನ್ನು ಸೃಷ್ಟಿ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದೀವಿ. ಒನ್ ನೇಷನ್, ಒನ್ ಲೀಡರ್, ಒನ್ ನೇಷನ್, ಒನ್ ರಿಲಿಜನ್, ಒನ್ ನೇಷನ್, ಒನ್ ರೇಷನ್, ಎಜುಕೇಶನ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸಾಧ್ಯನೇ ಇಲ್ಲ. ಬಹುತ್ವದ ಆತ್ಮ ಇದು. ಬಹುತ್ವ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಸಹ ಒಂದು ಮಾಡ್ತೀವಿ ಅಂದ್ರೆ ಎಲ್ಲಿ ಸಾಧ್ಯ ಆಗುತ್ತೆ? ಅದನ್ನ ಕೇವಲ ಕೆಲವರು ಮಾತ್ರ ದೂರ ಇಡ್ಲಿಕ್ಕೆ ಅದಕ್ಕೆ ಮಾಡ್ತಾ ಇದ್ದ ಪ್ರಯತ್ನವನ್ನ ನೀವೆಲ್ಲರೂ ಸಹ ಎಚ್ಚರದಿಂದ ವಹಿಸ್ಬೇಕು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಚಾರ ಸಂಕೀಕರಣ ಮಾಡುವಾಗ ವಿಚಾರಗಳನ್ನ ಆಳವಾಗಿ ಸ್ಟಡಿ ಮಾಡಿ. ಹನುಮಂತನವರಿದ್ದಾರೆ, ಕಿಮ್ಮನೆ ರತ್ನಾಕರ್ ಅವರಿದ್ದಾರೆ, ಬಹಳಷ್ಟು ಜನ ಮರೋಲಿ ಅವರಿದ್ದಾರೆ. ಇವರೆಲ್ಲರೂ ಸಹ ನಿಮ್ಗೆ ಹೇಳ್ತಾರೆ, ಅವರವ್ರ ವಿಚಾರ ಬಂದಾಗ ಹೇಳ್ತಾರೆ. ಮತ್ತೊಂದು ವಿಚಾರ ಏನು ಅಂದ್ರೆ, ಈಗ ಬೆಂಗಳೂರು ನಗರದಲ್ಲಿ ಪ್ರಚಾರ ಸಮಿತಿ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ತತ್ವಗಳು, ಕಾರ್ಯಕ್ರಮಗಳು ಇವೆಲ್ಲವನ್ನೂ ಸಹ ಪ್ರಸಾರ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನ ನೀವು ಮಾಡಬೇಕೇ ವಿನಃ ಬೇರೆ ಯಾವುದನ್ನು ಮಾಡಕ್ ಹೋಗ್ಬೇಡಿ. ಮಹಾತ್ಮ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸುಮಾರು ಕೊಟೇಶನ್ಸ್ ನೀವು ಕೇಳಿದಾಗ ಸುಸ್ತಾಗ್ಬಿಡ್ತೀರಿ. ಮಹಾತ್ಮ ಗಾಂಧಿ ಅವರಾಗ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗ್ಲಿ, ಇವರೆಲ್ಲ ಹೇಳಿರ್ತಕ್ಕಂಥ ಇತಿಹಾಸವನ್ನು ನೀವು ಸ್ವಲ್ಪ ತಿಳ್ಕೊಂಡು ನಾವು ಜನಗಳ ಮಂದಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಈ ಮುದ್ಕಪ್ಪ ಗಾಂಧಿ ತಾತ ಏನ್ ಮಾಡ್ತಾನೆ, ಸ್ವಾತಂತ್ರ್ಯ ಕೊಡಿಸಿದ್ರ? ಇನ್ಯಾರಂತೆ ಸ್ವಾತಂತ್ರ್ಯ ಕೊಡಿಸಿದ್ದು? ಸೊ ಇವೆಲ್ಲ ಸುಳ್ಳು ಹಬ್ಬಿಸ್ತಾರೆ. ಯಾಕಂದ್ರೆ ಒಬ್ಬ RSS ಹುಡುಗ ಮಂಡಲ್ ಅಧ್ಯಕ್ಷ ನನ್ನ ಹತ್ರ, ಇಡೀ ಪ್ರಪಂಚದಲ್ಲಿ ನಾವು ಇವತ್ತು ಹಾಲಿನ ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿದ್ದೀವಿ. ತರಕಾರಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಮತ್ತು ಚೈನಾ ಬಿಟ್ಟರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತೆ ಬಾಹ್ಯಾಕಾಶ ಅಂದ್ರೆ ರಾಕೆಟ್ ಸೈನ್ಸ್ ಅಲ್ಲಿ ನಾವು 3ನೇ ಸ್ಥಾನದಲ್ಲಿ ಇದ್ದೀವಿ. ಇವೆಲ್ಲ ಏನು ಈ ನರೇಂದ್ರ ಮೋದಿ ಅವ್ರು ಬಂದು ಮಾಡಿದಾರೆ ಅಥವಾ RSS BJP ಅವ್ರು ಮಾಡಿದಾರೆ? ಅವರು ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇದ್ದಾರೆ. ಯಾರು ಸಹ ಬುದ್ಧಿವಂತರಾಗಬಾರ್ದು, ಯಾರು ಸಹ ಓದಬಾರ್ದು, ವಿದ್ಯಾವಂತರಾಗಬಾರ್ದು. ಎಷ್ಟು ಅಶಿಕ್ಷಿತ ಅನಕ್ಷಿತರು, ಸಾಕ್ಷರತೆ ಇಲ್ಲದೆ ಇರ್ತಕ್ಕಂಥ ಜನ ಅವರಿದ್ದಷ್ಟು ನಾವು ಅಂಧಭಕ್ತರನ್ನ ಬೆಳೆಸಬಹುದು, ಧರ್ಮ ಮತ್ತು ಜಾತಿಯ ಹೆಸರು ಜಗಳ ಮಾಡಿಸ್ಬೋದು. ಜೈಲಿಗೆ ಹೋಗೋರೆಲ್ಲ ನೋಡಿ, ಎಲ್ಲರೂ ಸಹ ದಲಿತರು, ಶೂದ್ರತೆ ಜೈಲಿಗೆ ಹೋಗ್ತಾ ಇರೋದು. ಅವ್ರು ಯಾರು ಹೋಗೋದಿಲ್ಲ. ಅಲ್ಲಿ ರಾಮ ಮಂದಿರ ಅಂತ ಬಹಳ ಗಲಾಟೆ ಮಾಡಿದ್ರು. ಲೂಟಿ ಮಾಡಿರೋದು ಯಾರು? ದಲಿತರ ಅಥವಾ ಅಲ್ಪಸಂಖ್ಯಾತರ ಅಥವಾ ಶೂದ್ರರ? ಮಾಡಿದೆಲ್ಲ ಆ ದೇವಸ್ಥಾನ ಕಟ್ಟಕ್ಕೆ ಹೋದವರು 200 ಕೋಟಿ ಲೂಟಿ ಹೊಡೆದಾರೆ. 2 ಇತಿಹಾಸ ಇರೋದು. ಒಂದು ಇತಿಹಾಸದಲ್ಲಿ ನಮ್ಗೆ ಗೊತ್ತಿಲ್ಲ, ಇತಿಹಾಸ ಬರೆದಿರೋರು ಮೊಹಮ್ಮದ್ ಗಜ್ನಿ 12-17 ಸಲ ಬಂದು ಲೂಟಿ ಹೊಡೆದ್ರು ಅಂತ ಇತ್ತು. ಯಾರು? ಸೋಮನಾಥ್ ದೇವಸ್ಥಾನನ ಮತ್ತೆ ಪಾಕಿಸ್ತಾನಲ್ಲಿ ಇರ್ತಕ್ಕಂಥ ಮುಲ್ತಾನ್ ಅಂತ ಒಂದು ಮಸೀದಿ. ಅದು ಬಿಟ್ಟರೆ ಯಾರಾದ್ರೂ ದೇವಸ್ಥಾನ ಲೂಟಿ ಹೊಡೆದಿರೋ ಇತಿಹಾಸ ಇದ್ರೆ ಹೊಸದಾಗಿ ಶುರು ಮಾಡಿರೋದು ಈ RSS ಅವರು, BJP ಅವರು, ಅಯೋಧ್ಯ. ಇವ್ರು ನಮಗೆ ದೇವರ ಬಗ್ಗೆ ಹೇಳ್ಕೊಡ್ತಾರೆ. ನಾವು ಒಬ್ಬ ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ ಅಂತ ಹೇಳಿ. ನಾನು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿ, ವಿವೇಕಾನಂದ, ನಾರಾಯಣ ಗುರು, ಕನಕದಾಸ, ಬಸವಣ್ಣ ಇರ್ತಕ್ಕಂಥ ಧರ್ಮವನ್ನು ಪಾಲನೆ ಮಾಡ್ತೀವಿ ವಿನಃ ಗೋಲ್ವರ್ಕರ್ರು, ಗೋಡ್ಸೆ ಮತ್ತು ಹೆಡ್ಗೇವಾರ್ ಅವರು ಇರ್ತಕ್ಕಂಥ ಧರ್ಮವನ್ನು ನಾವು ಪಾಲನೆ ಮಾಡೋದಿಲ್ಲ. ಆದ್ರಿಂದ ಜಾತ್ಯತೀತ
ತತ್ವ ಅಂತಂದ್ರೆ ಏನು? ಎಲ್ಲ ಧರ್ಮವನ್ನು ಸಹ ಒಂದಾಗಿ ಹೋಗ್ತಕ್ಕಂಥದ್ದು. ಈ ದೇಶ ಬಹಳ ಅದ್ಭುತವಾದ ದೇಶ. ನಾನು ಇಡೀ ಪ್ರಪಂಚ ಸುತ್ತಿರೋನು, ಈ ದೇಶವನ್ನು ಸಹ 20 ರಾಜ್ಯಗಳ ಉಸ್ತುವಾರಿ ವಹಿಸ್ತಕ್ಕಂಥವನು. ಇಂಥ ದೇಶ ಇಡೀ ಪ್ರಪಂಚದಲ್ಲಿ ಸಿಕ್ಕೋದಿಲ್ಲ. 7 ದೊಡ್ಡ ಧರ್ಮಗಳು: ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ. 7 ಬಹುದೊಡ್ಡ ಧರ್ಮಗಳಿರ್ತಕ್ಕಂಥ ಯಾವ್ದಾದ್ರು ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ನಾವೆಲ್ಲರೂ ಸಹ ಹೆಮ್ಮೆ ಬಿಡಬೇಕು. 21 ಭಾಷೆ, ಈಗಾಗಲೇ ಅಧಿಕೃತವಾದ ಭಾಷೆ 22 ಭಾಷೆ ಇದೆ. ಅನಧಿಕೃತವಾಗಿರ್ತಕ್ಕಂಥ ಭಾಷೆಗಳು ನೋಡಿದ್ರೆ 19,000 ಹೇಳ್ತಕ್ಕಂಥ ಆಡು ಭಾಷೆಗಳಿರ್ತಕ್ಕಂಥ